ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶವೇ ಹಾಗೆ ಸಾಕಷ್ಟು ಸಂಸ್ಕೃತಿಗೆ ಹೆಸರಾದ ನಾಡು. ಇದೇ ನೆಲೆವೀಡಿನಲ್ಲಿ ಲೆಕ್ಕವೇ ಇಲ್ಲದಷ್ಟು ದೇವಸ್ಥಾನಗಳು ಇವೆ. ಅವುಗಳಲ್ಲಿ ಒಂದೊಂದು ದೇಗುಲವು ಒಂದೊಂದು ವಿಶೇಷತೆಯಿಂದ ಕೂಡಿವೆ. ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಭಕ್ತರಿಗೆ ವಿಶೇಷವಾದ ಪ್ರಸಾದಗಳನ್ನು ನೀಡಲಾಗುತ್ತೆ. ಲಡ್ಡು, ಮೊಸರನ್ನ, ಪುಳಿಯೋಗರೆ ಹೀಗೆ ಕೊಡಲಾಗುತ್ತೆ. ಭಕ್ತರು ಅವುಗಳನ್ನು ಅಮೃತದ ಸಮಾನ ಅಂತಾನೆ ಸ್ವೀಕಾರ ಮಾಡ್ತಾರೆ. ಕೆಲವು ದೇವಾಲಯಗಳ ಪ್ರಸಾದ ಅಂದರೆ ಜನರು ತಮಗಾಗಿ ಅಲ್ಲಿಂದ ತರಲು ಕೇಳುತ್ತಾರೆ. ಅಂತಹ ಪ್ರಸಾದಗಳಲ್ಲಿ ತಿರುಪತಿ ಲಡ್ಡು ಕೂಡ ಒಂದು. ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನೀಡುವ ಈ ಲಡ್ಡು ಲಕ್ಷಾಂತರ ಮಂದಿ ಭಕ್ತರಿಗೆ ಅಲ್ಲದೆ ವಿದೇಶಿಗರಿಗೂ ಫೇವರೇಟ್ ಆಗಿದೆ. ಇದು ಕೇವಲ ತಿರುಪತಿ ವಿಚಾರದಲ್ಲಿ ಮಾತ್ರವಲ್ಲ, ಇಂಥ ಅದೆಷ್ಟೋ ದೇಗುಲಗಳು ನಮ್ಮ ನಾಡಿನಲ್ಲಿ ಇವೆ. ಆದರೆ ದೇವಸ್ಥಾನ ಒಂದರಲ್ಲಿ ಚಿನ್ನ, ಬೆಳ್ಳಿ ಹಾಗೂ ದುಡ್ಡನ್ನ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅಂದರೆ ನಂಬ್ತೀರಾ? ನಿಜ, ನಂಬಲೇಬೇಕು. ಅಂಥದ್ದೊಂದು ವಿಶೇಷ ದೇವಸ್ಥಾನವನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ವೀಕ್ಷಕರೇ, ಚಿನ್ನದ ಬೆಲೆ ಈಗ ಕೇಳೋ ಹಾಗೆ ಇಲ್ಲ. ದಿನದಿಂದ ದಿನಕ್ಕೆ ಅದರ ರೇಟು ರಾಕೆಟ್ ತರ ಏರ್ತಾನೆ ಇದೆ. ಒಂದೇ 1 ಗ್ರಾಮ್ ಚಿನ್ನ ತೆಗೆದುಕೊಳ್ಳೋಕು ಜನರು ಹಿಂದೆ ಮುಂದೆ ನೋಡುವಂತಾಗಿದೆ. ಇನ್ನು ಇದರಲ್ಲಿ ಬೆಳ್ಳಿ ಕತೆ ಕೂಡ ಏನು ಹೊರತಾಗಿಲ್ಲ. ಇದರ ಬೆಲೆ ಕೂಡ ಗಗನಕ್ಕೆ ಮುಟ್ಟಿದೆ. ಹೀಗಿರುವಾಗ ಯಾರಾದ್ರೂ ಚಿನ್ನ ಬೆಳ್ಳಿಯನ್ನ ಸುಮ್ಮನೆ ಕೊಡ್ತಾರಾ ಹೇಳಿ? ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಹಾಗಿಲ್ಲ. ಚಿನ್ನ ಬೆಳ್ಳಿಯೇ ಇಲ್ಲಿನ ಪ್ರಮುಖ ಪ್ರಸಾದ. ಅಷ್ಟಕ್ಕೂ ಈ ದೇವಸ್ಥಾನ ಇರೋದು ಮಧ್ಯಪ್ರದೇಶದಲ್ಲಿರುವ ರತ್ನಗಿರಿಯ ರತ್ನಾಂನಲ್ಲಿ. ಇಲ್ಲಿ ನೆಲೆಸಿರೋದು ಸಾಕ್ಷಾತ್ ಈ ಮಹಾಲಕ್ಷ್ಮಿ. ಹೇಳಿ ಕೇಳಿ ಇದು ಸಂಪತ್ತಿಗೆ ಒಡತಿಯಾದ ಮಹಾಲಕ್ಷ್ಮಿಯದ್ದು. ಹಾಗಿದ್ಮೇಲೆ ಕೇಳಬೇಕಾ, ಇಲ್ಲಿ ಸಂಪತ್ತು ಹೇರಳವಾಗೇ ಇದೆ. ಅಲ್ಲದೆ ಈ ತಾಯಿ ಭಕ್ತರ ಬೇಡಿಕೆಯನ್ನ ಬಹುಬೇಗನೆ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಇದರಿಂದಲೇ ದೇಶದಾದ್ಯಂತ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಹೀಗೆ ಬಂದವರು ಇಲ್ಲಿಗೆ ಚಿನ್ನ ಹಾಗೂ ಬೆಳ್ಳಿಯನ್ನ ದೇಣಿಗೆ ರೂಪದಲ್ಲಿ ಒಪ್ಪಿಸ್ತಾರೆ. ಹಾಗೆ ದುಡ್ಡನ್ನು ಸಹ ನೀಡ್ತಾರೆ. ಈ ದೇಗುಲದಲ್ಲಿ ವರ್ಷವೆಲ್ಲ ಪೂಜೆ ನಡೆದರೂ ದೀಪಾವಳಿಯ ಸಮಯದಲ್ಲಿ 5 ದಿನಗಳವರೆಗೆ ಸಾಕಷ್ಟು ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಈ ಸಮಯದಲ್ಲಿ ದೇಗುಲವನ್ನ ಹೂಗಳಿಂದ ಅಥವಾ ಹೂಮಾಲೆಗಳಿಂದ ಅಲಂಕರಿಸುವುದಿಲ್ಲ. ಬದಲಾಗಿ ನೋಟುಗಳ ಕಟ್ಟುಗಳ ಮಾಲೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ದೇವಿಗೆ ಅಲಂಕಾರವನ್ನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳಿಂದ ಮಾಡಲಾಗುತ್ತದೆ. ಸ್ಥಳೀಯರು ಮಾತ್ರವಲ್ಲದೆ ಇತರೆ ರಾಜ್ಯಗಳ ಭಕ್ತರು ಸಹ ಇಲ್ಲಿಗೆ ತಮ್ಮ ಚಿನ್ನ, ಹಣ ನೀಡ್ತಾರೆ. ಈ ಸಂಪ್ರದಾಯದಿಂದಾಗಿ ರತ್ಲಂನ ಮಹಾಲಕ್ಷ್ಮಿ ದೇವಾಲಯವನ್ನು ಕುಬೇರನ ನಿಧಿ ಅಂತಾನೆ ಕರೆಯಲಾಗುತ್ತೆ. ಇನ್ನು ಹೆಸರಿಗೆ ತಕ್ಕಂತೆ ಗರ್ಭಗುಡಿಯಲ್ಲಿ ದೇವರನ್ನು 100 ಕೋಟಿ ಬೆಲೆ ಬಾಳುವ ಆಭರಣಗಳಿಂದ ಅಲಂಕರಿಸ್ತಾರೆ. ಬಂಗಾರ, ಬೆಳ್ಳಿ ರೂಪದಲ್ಲಿ ಬರುವ ದೇಣಿಗೆಯನ್ನು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ. ಈ ದೇಗುಲ ಇದೆಯಲ್ಲ, ರತ್ಲಾಂ, ಇದು ಬಂಗಾರ ಮತ್ತು ಸೀರೆಗಳಿಗೆ ಹೆಸರುವಾಸಿ. ವಿಂಧ್ಯ, ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ನರ್ಮದಾ, ತಪತಿ ನದಿಗಳು ಸಮಾನಾಂತರವಾಗಿ ಪ್ರವಹಿಸುವ ಮಧ್ಯಪ್ರದೇಶದ ಇತಿಹಾಸ, ಸಾಂಸ್ಕೃತಿಕ ವೈಭವಕ್ಕೆ ನಿಲಯವಿತು. ಈ ಪ್ರದೇಶವನ್ನ ಪ್ರಾಚೀನ ಕಾಲದಲ್ಲಿ ಮೌರ್ಯರು, ರಾಷ್ಟ್ರಕೂಟರು, ಗುಪ್ತರಿಂದ ಆಧುನಿಕ ಕಾಲದಲ್ಲಿ ಬುಂದೇಲ್, ಹೋಲ್ಕರ್, ಮೊಘಲ್, ಸಿಂಧುಗಳು ಸುಮಾರು 14 ರಾಜವಂಶಗಳು ಆಳ್ವಿಕೆ ನಡೆಸಿವೆ ಅಂತ ಇತಿಹಾಸ ಹೇಳುತ್ತೆ. ಈ ತಾಯಿಯ ದರ್ಶನ ಹಾಗೂ ದೇವಿಯ ಪ್ರಸಾದ ಸ್ವೀಕರಿಸಲು ದೇಶದ ಮೂಲೆ ಮೂಲೆಗಳಿಂದ ಭಕ್ತರ ದಂಡು ಹರಿದು ಬರುತ್ತೆ. ಮುಖ್ಯವಾಗಿ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ 3 ದಿನಗಳ ಕಾಲ ನಡೆಯುವ ಉತ್ಸವಗಳಲ್ಲಿ ಭಕ್ತರು ಲಕ್ಷಗಳ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ. ಇಲ್ಲಿಗೆ ಬರುವ ಭಕ್ತರು ಆಭರಣಗಳು ಮತ್ತು ಹಣವನ್ನು ತಾಯಿಯ ಪಾದಗಳಿಗೆ ಅರ್ಪಿಸ್ತಾರೆ. ಧನ್ತೆರಸ್ನಿಂದ 5 ದಿನಗಳ ಕಾಲ ಈ ದೇವಾಲಯದಲ್ಲಿ ದೀಪೋತ್ಸವವನ್ನ ಆಯೋಜಿಸಲಾಗುತ್ತೆ. ಈ 5 ದಿನಗಳಲ್ಲಿ ಭಕ್ತರು ನೀಡುವ ಆಭರಣಗಳು ಮತ್ತು ಹಣದಿಂದ ತಾಯಿಯನ್ನ ಅಲಂಕರಿಸಲಾಗುತ್ತೆ. ದೀಪೋತ್ಸವದ ಸಮಯದಲ್ಲಿ ಕುಬೇರನ ಆಸ್ಥಾನವನ್ನು ದೇವಾಲಯದಲ್ಲಿ ಸ್ಥಾಪಿಸಲಾಗುತ್ತದೆ. ಈ ಆಸ್ಥಾನಕ್ಕೆ ಬರುವ ಭಕ್ತರಿಗೆ ಆಭರಣಗಳು ಮತ್ತು ಹಣವನ್ನ ಪ್ರಸಾದವಾಗಿ ನೀಡಲಾಗುತ್ತದೆ. ದೀಪಾವಳಿ ದಿನದಂದು ದೇವಾಲಯದ ಬಾಗಿಲು 24 ಗಂಟೆಗಳ ಕಾಲ ತೆರೆದಿರುತ್ತವೆ.
ಧನ್ತೆರಸ್ ದಿನದಂದು ಇಲ್ಲಿಗೆ ಬರುವ ಮಹಿಳಾ ಭಕ್ತರಿಗೆ ಕುಬೇರನ ಮಡಿಕೆಯನ್ನ ನೀಡಲಾಗುತ್ತೆ. ಈ 3 ದಿನಗಳ ಕಾಲ ಭೇಟಿ ನೀಡುವ ಭಕ್ತರಿಗೆ ಇಲ್ಲ ಅನ್ನದೆ ಸ್ವಲ್ಪ ಬಂಗಾರ, ಬೆಳ್ಳಿ ಪ್ರಸಾದವನ್ನ ನೀಡುತ್ತಾರೆ. ಅದರಲ್ಲೂ ಮಹಿಳೆಯರು ಇಲ್ಲಿಗೆ ಚಿನ್ನವನ್ನ ನೀಡುವುದೇ ಹೆಚ್ಚು. ಇಲ್ಲಿಗೆ ಬರುವ ಭಕ್ತರು ಬರಿಗೈಯಲ್ಲಿ ಎಂದಿಗೂ ಮರಳುವುದಿಲ್ಲ. ಪ್ರಸಾದ ರೂಪದ ಯಾವುದೇ ವಸ್ತುವನ್ನ ಪಡೆದುಕೊಂಡೇ ತೆರಳುತ್ತಾರೆ. ಮುಖ್ಯವಾಗಿ ದೀಪಾವಳಿಯಂದು ಭೇಟಿ ನೀಡುವ ವಿವಾಹಿತ ಮಹಿಳೆಯರಿಗೆ ಮಾತ್ರ ಚಿನ್ನ ಮತ್ತು ಬೆಳ್ಳಿಯ ಪ್ರಸಾದವನ್ನ ನೀಡಲಾಗುತ್ತದೆ. ಇಲ್ಲೊಂದು ವಿಚಾರ ಹೇಳಲೇಬೇಕು. ಅದೇನು ಅಂದ್ರೆ, ದೇವಿಯ ಪ್ರಸಾದವಾಗಿ ಲಭಿಸುವ ಬಂಗಾರ, ಬೆಳ್ಳಿಯನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು. ಅದನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು. ಇದರಿಂದ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸ್ತಾಳಂತೆ. ಅದೇ ರೀತಿ ದೀಪಾವಳಿಯ ಉತ್ಸವಗಳ ಸಮಯದಲ್ಲಿ ಭಕ್ತರು ತಮ್ಮ ಬಳಿ ಇರುವ ಬೆಲೆ ಬಾಳುವ ಆಭರಣಗಳನ್ನು ಆಲಯ ಪೂಜಾರಿಗೆ ಕೊಟ್ಟು ಗರ್ಭಗುಡಿಯಲ್ಲಿ 3 ದಿನಗಳ ಕಾಲ ಇಡ್ತಾರೆ. ಈ ರೀತಿ ಮಾಡಿದರೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರು ನೀಡುವ ಆಭರಣವನ್ನ ನೋಂದಾಯಿಸಿಕೊಂಡು ಧನ್ತ್ರಯೋದಶಿಯಿಂದ ದೀಪಾವಳಿಯವರೆಗೂ 3 ದಿನಗಳ ಕಾಲ ಭದ್ರವಾಗಿ ಇಡಲಾಗುತ್ತೆ. ಉತ್ಸವದ ಸಮಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಭದ್ರತೆಯ ವ್ಯವಸ್ಥೆ ಮಾಡಿರ್ತಾರೆ. ಭಕ್ತರು ತಮ್ಮ ಆಭರಣಗಳನ್ನು ಆಲಯದಲ್ಲಿ ಇಡುವ ಸಂಪ್ರದಾಯ ದಶಕಗಳ ಕಾಲದಿಂದಲೂ ಮುಂದುವರೆದುಕೊಂಡು ಬಂದಿದೆ. ಅಷ್ಟಕ್ಕೂ ಇಲ್ಲಿ ಚಿನ್ನ, ಬೆಳ್ಳಿಯನ್ನ ಪ್ರಸಾದದ ರೂಪದಲ್ಲಿ ನೀಡೋಕೆ ಕಾರಣವಿದೆ. ಅದೇನು ಅಂದ್ರೆ, ಹಿಂದೆ ಈ ಪ್ರದೇಶವನ್ನ ಆಳುತ್ತಿದ್ದ ರಾಜರುಗಳು ರಾಜ್ಯದ ಸಂಪತ್ತು ಅಭಿವೃದ್ಧಿಯಾಗಲೆಂದು ಈ ದೇವಾಲಯಕ್ಕೆ ಹಣವನ್ನ ನೀಡುತ್ತಿದ್ರಂತೆ. ಈ ಪದ್ಧತಿ ಮುಂದುವರೆದು ಇದೀಗ ಭಕ್ತರು ಇಲ್ಲಿಗೆ ದೇಣಿಗೆಯ ರೂಪದಲ್ಲಿ ನಗದು ಹಾಗೂ ಆಭರಣವನ್ನ ಇಲ್ಲಿಗೆ ಅರ್ಪಿಸ್ತಾರೆ. ಹೀಗೆ ಕಾಣಿಕೆಯ ರೂಪದಲ್ಲಿ ಬಂದ ಚಿನ್ನವನ್ನ ಭಕ್ತರಿಗೆ ನೀಡಲಾಗ್ತಾ ಇದೆ. ಇದರಿಂದ ಲಕ್ಷ್ಮಿಯು ಸದಾಕಾಲ ಮನೆಯಲ್ಲಿ ನೆಲೆಸ್ತಾಳೆ ಹಾಗೂ ಸಂಪತ್ತು, ಐಶ್ವರ್ಯ ಇನ್ನಷ್ಟು ವೃದ್ಧಿಯಾಗುತ್ತಂತೆ. ಈ ದೇವಾಲಯದ ಇನ್ನೊಂದು ಮುಖ್ಯ ಉದ್ದೇಶವೆಂದರೆ ಬಡವರಿಗೆ ಸಹಾಯ ಮಾಡೋದು. ಇದರಿಂದ ಇಲ್ಲಿ ಉಳ್ಳವರಿಗಿಂತ ಹೆಚ್ಚಾಗಿ ಇಲ್ಲದವರಿಗೆ ಇಲ್ಲಿ ಚಿನ್ನ ಹಾಗೂ ಬೆಳ್ಳಿಯನ್ನ ನೀಡಲಾಗುತ್ತೆ. ಇಲ್ಲಿ ಪ್ರಸಾದದ ರೂಪದಲ್ಲಿ ಚಿನ್ನ, ಬೆಳ್ಳಿ ಪಡೆದುಕೊಂಡು ಬಂದು ಮನೆಯಲ್ಲಿ ಪೂಜಿಸ್ತಾ ಬಂದವರು ಇವತ್ತು ಶ್ರೀಮಂತರಾಗಿದ್ದಾರಂತೆ. ಚಿನ್ನ, ಬೆಳ್ಳಿಯನ್ನ ಅಪಾರ ಪ್ರಮಾಣದಲ್ಲಿ ಖರೀದಿ ಮಾಡುವಂತಹ ಶಕ್ತಿಯನ್ನ ಪಡೆದುಕೊಂಡಿದ್ದಾರಂತೆ. ಇದರಿಂದಲೇ ಇಲ್ಲಿಗೆ ಬರೋ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ. ಇದು ಚಿನ್ನ ಹಾಗೂ ಬೆಳ್ಳಿಯನ್ನ ಪ್ರಸಾದದ ರೂಪದಲ್ಲಿ ನೀಡೋ ದೇಗುಲವಾಗಿದೆ. ಅದರಂತೆ ಇನ್ನೂ ಕೆಲ ದೇವಸ್ಥಾನಗಳಲ್ಲಿ ಇನ್ನೊಂದಿಷ್ಟು ವಿಚಿತ್ರವಾದ ಪ್ರಸಾದಗಳನ್ನ ನೀಡಲಾಗುತ್ತೆ. ಅವುಗಳು ಯಾವುವು ಅನ್ನೋದನ್ನ ಈಗ ನೋಡೋಣ. ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯ ಖಬೀಸ್ ಬಾಬಾ ದೇವಸ್ಥಾನ ಇದಕ್ಕೊಂದು ಉದಾಹರಣೆ. ಇದು ಈ ರಾಜ್ಯದ ಪ್ರಮುಖ ದೇಗುಲಗಳಲ್ಲಿ ಒಂದಾಗಿದೆ. ಇಲ್ಲಿ ವಿಚಿತ್ರ ಅಂದ್ರೆ, ಇಲ್ಲಿ ದೇವರನ್ನ ಪೂಜೆ ಮಾಡೋಕೆ ಅರ್ಚಕರು ಇಲ್ಲ. ಇನ್ನು ದೇವರಿಗೆ ಪ್ರಸಾದದ ರೂಪದಲ್ಲಿ ಮದ್ಯವನ್ನ ನೀಡಲಾಗುತ್ತದೆ. ಮೂಲಗಳ ಪ್ರಕಾರ 150 ವರ್ಷಗಳ ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಸಂತನಿಗೆ ಮದ್ಯವನ್ನ ಅರ್ಪಿಸಲಾಗ್ತಾ ಇತ್ತು ಮತ್ತು ಸಂತನಿಗೆ ಮದ್ಯವನ್ನ ಅರ್ಪಿಸಿದ ನಂತರ ಭಕ್ತರು ಅದರಲ್ಲಿ ಸ್ವಲ್ಪ ಭಾಗವನ್ನ ಪ್ರಸಾದವಾಗಿ ಸ್ವೀಕರಿಸ್ತಾ ಇದ್ರು. ಅಂದಿನಿಂದ ಇದು ನಡೆದುಕೊಂಡು ಬಂದಿದೆ. ಇನ್ನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಅತ್ಯಂತ ಪ್ರಸಿದ್ಧವಾದ ಚೈನೀಸ್ ಕಾಳಿ ದೇವಾಲಯವಿದೆ. ಈ ಆಲಯದ ತಾಯಿಯನ್ನು ಮಾ ಕಾಳಿ ಅಂತಾನೆ ಭಕ್ತರು ಕರೀತಾರೆ. ಈಕೆಗೆ ನೈವೇದ್ಯವಾಗಿ ಏನೆಲ್ಲ ನೀಡ್ತಾರೆ ಗೊತ್ತಾ? ನೂಡಲ್ಸ್, ಚಾಪ್ ಸೋಯಿ ಮತ್ತು ಫ್ರೈಡ್ ರೈಸ್. ಇದೇನಪ್ಪ, ಕಾಳಿಗೆ ಚೈನೀಸ್ ಆಹಾರ ನೀಡ್ತಾರೆ ಅಂತ ನೀವು ಕೇಳಬಹುದು. ಆದ್ರೆ ಈ ತಾಯಿಗೆ ಇಂಥ ನೈವೇದ್ಯವನ್ನ ನೀಡಲಾಗುತ್ತೆ. ಇದಕ್ಕೆ ಕಾರಣ ಅಂದ್ರೆ, ಸ್ಥಳೀಯರ ಪ್ರಕಾರ ಒಬ್ಬ ಚೀನಿ ವಲಸಿಗ ಕಾಳಿಯ ಕನಸನ್ನ ಕಂಡ ನಂತರ ಈ ಆಲಯವನ್ನ ನಿರ್ಮಿಸಿದನು. ಇದರಿಂದ ಈ ದೇಗುಲದಲ್ಲಿ ಇವುಗಳನ್ನ ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತೆ. ಇದರ ಜೊತೆ ವೈನ್ ಅನ್ನು ಕೂಡ ನೈವೇದ್ಯವನ್ನಾಗಿ ನೀಡಲಾಗುತ್ತೆ. ಇದ್ಯಾವುದಪ್ಪ ದೇವಸ್ಥಾನ ಅಂದ್ರ, ಅದು ಮತ್ಯಾವುದು ಅಲ್ಲ, ವಾರಣಾಸಿಯಲ್ಲಿರೋ ಕಾಲಭೈರವ ಆಲಯ. ಇಲ್ಲಿ ಬರುವ ಭಕ್ತರಿಗೆ ಸ್ವಲ್ಪ ವಿಭಿನ್ನ ಅನ್ನುವಂತೆ ವೈನ್ ನೀಡಲಾಗುತ್ತೆ. ಇದಲ್ಲದೆ ದೇವರಿಗೂ ವೈನ್ ಅನ್ನು ಅರ್ಪಿಸ್ತಾರೆ. ಹೀಗೆ ವಿಭಿನ್ನವಾದ ಪ್ರಸಾದ ಕೊಡುವ ಮತ್ತೊಂದು ದೇಗುಲವಿದೆ. ಅದು ಕೇರಳದ ಕಣ್ಣೂರಿನ ಪರಸ್ಸೀನಿಕಡವು ದೇವಸ್ಥಾನ. ಇಲ್ಲಿ ನೈವೇದ್ಯವಾಗಿ ಮೀನು, ಸೇಂದಿ ಮತ್ತು ಮದ್ಯದ ಬಾಟಲಿಗಳನ್ನ ದೇವರಿಗೆ ಅರ್ಪಿಸಲಾಗುತ್ತೆ.
ಈ ನೈವೇದ್ಯವು ವಿಶ್ವ ಪ್ರಸಿದ್ಧವಾಗಿದೆ. ದೈನಂದಿನ ಪೂಜೆಯ ನಂತರ ಈ ಎಲ್ಲಾ ಆಹಾರಗಳನ್ನ ಭಕ್ತರಿಗೆ ಪ್ರಸಾದವಾಗಿ ಹಂಚಲಾಗುತ್ತೆ. ಈ ರೀತಿ ಒಂದೊಂದು ದೇಗುಲದಲ್ಲಿ ಒಂದೊಂದು ಬಗೆಯ ಪ್ರಸಾದವನ್ನ ನೀಡಲಾಗುತ್ತೆ. ಆದ್ರೆ ಚಿನ್ನ ಬೆಳ್ಳಿ ಪ್ರಸಾದ ನೀಡೋದೇ ಎಲ್ಲದಕ್ಕಿಂತ ಹೆಚ್ಚಿನ ವಿಶೇಷ. ಹಾಗಿದ್ರೆ ಇನ್ಯಾಕ್ ತಡ, ಈ ದೀಪಾವಳಿಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಆ ದೇಗುಲಕ್ಕೆ ಹೋಗಿ ಚಿನ್ನ ಬೆಳ್ಳಿಯನ್ನ ಪ್ರಸಾದವನ್ನಾಗಿ ಪಡೆದುಕೊಂಡು ತಾಯಿ ಲಕ್ಷ್ಮಿಯ ಕೃಪೆಯನ್ನ ಪಡೆದುಕೊಂಡು ಬನ್ನಿ. ನಮಸ್ಕಾರ.